ಕೋಟಿಗೊಬ್ಬ ಸಿನಿಮಾಗೆ 25 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಇವತ್ತು ಸಿನಿಮಾವನ್ನ ರಿಲೀಸ್ ಮಾಡಿರುವಂತದ್ದು. ಸೊ ಈ ಬಗ್ಗೆ ಈ ಸಂಭ್ರಮವನ್ನ ಮಾತಾಡಕ್ಕೆ ವಿಷ್ಣು ಅವರ ಅಭಿಮಾನಿಗಳ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರುವಂತದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ಸಿನಿಮಾ ರಿಲೀಸ್ಗೆ ಬಿಡುಗಡೆಗೆ ಸಾಕಷ್ಟು ಶ್ರಮ ವಹಿಸಿದಂತ ಅಭಿಮಾನಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ವಿಷ್ಣುವರ್ಧ ಅವರ ಸಿನಿಮಾ ಕೆರಿಯರ್ ನಲ್ಲಿ ಏನು ಕೋಟಿಗೊಬ್ಬ ಸಿನಿಮಾ ಮರೆಯಕ್ಕಾಗದಿರುವಂತ ಸಿನಿಮಾ, ಯಾಕಂದ್ರೆ ಆ ತರದ ಒಂದು ಮಾಸ್ ಸಿನಿಮಾನ ಆದ್ರೆ ಆ ಮಟ್ಟದಲ್ಲಿ ಯೋಚನೆ ಮಾಡಿರೋ ದೊಡ್ಡ ವಿಚಾರ ಆ ಸಂದರ್ಭದಲ್ಲಿ. ಸೊ ಈ ಸಿನಿಮಾನ ಮತ್ತೆ ರಿಲೀಸ್ ಮಾಡಬೇಕಂತ ಪ್ಲಾನ್ ಅಥವಾ ಯೋಚನೆ ಬಂದಿದೆ ಯಾಕೆ ಅಂತ? ಸರ್, ಇದು ಅಭಿಮಾನಿಗಳು ಬಹಳ ವರ್ಷದಿಂದ ಈ ಪಿಕ್ಚರ್ ರಿಲೀಸ್ ಮಾಡ್ಬೇಕಂತ ನಮ್ಮ ಅಭಿಮಾನಿ ಲಂಬು ಗೋವಿಂದ ಅಂತಿದ್ದಾರೆ. ಅವ್ರು ಇದನ್ನ ತಗೊಂಡು ಇಟ್ಕೊಂಡ್ಬಿಟ್ಟಿದ್ರು. ಸೂರಪತ್ರ ಇಲ್ಲ, ಅದು ಆಕ್ಚುಲ್ ಪ್ರೊಡ್ಯೂಸರ್ ತರ ಪಿಕ್ಚರ್ ಇಲ್ಲ. ಆಮೇಲೆ ಅವ್ರ ಕೈ ರಿಲೀಸ್ ಮಾಡಕ್ ಆಗ್ಲಿಲ್ಲ ನಮ್ಮ ಲಂಬು ಗೋವಿಂದ ಅವ್ರಿಗೆ. ಆಮೇಲೆ ಸೂರಪ್ಪ ಬಾಬು ಅವ್ರ ಹತ್ರ ಈಸ್ಕೊಂಡು ಅದನ್ನ ರೆಡಿ ಮಾಡಿ ಅದನ್ನ ಕನ್ವರ್ಟ್ ಮಾಡಿ ಅದು ಇದಕ್ಕೆ ರೀಲಿಂದ ಡಿಜಿಟಲ್ ಕನ್ವರ್ಟ್ ಮಾಡಿ ಅವ್ರ ಪಾಪ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಸೂರಪ್ಪ ಬಾಬು. ಓನ್ಲಿ ಬಿಕಾಸ್ ದುಡ್ಡು ಮಾಡ್ಬೇಕಂತಲ್ಲ, ವಿಷ್ಣುವರ್ಧನ ಅಭಿಮಾನಿಗಳಿಗೋಸ್ಕರ ಈ ಪಿಕ್ಚರ್ ರಿಲೀಸ್ ಮಾಡ್ಬೇಕಂತ ಒಂದೇ ಮನಸ್ಸಿಂದ ಮಾಡೋರೆ. ಅದಕ್ಕೆ ಎಲ್ಲ ಅಭಿಮಾನಿಗಳು ಕೈ ಹಿಡ್ದಿದೀವಿ. ಇವತ್ತು 4 ಶೋ ಹೌಸ್ಫುಲ್ ಆಗಿದೆ ಅಂದ್ರೆ ಬಿಕಾಸ್ ಆಫ್ ಈಸ್ ಒಳ್ಳೆತನ. ಸಿನಿಮಾ ನೋಡ್ತಾ ಇದ್ದಾರೆ ಸರ್ ಒಳಗಡೆ, ಇವತ್ತೇನು ಫ್ರೆಶ್ ಆಗಿ ರಿಲೀಸ್ ಆಗಿದೆ ಸಿನಿಮಾ, ಮಟ್ಟಿಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಜನಗಳು. ಪ್ರಿಂಟ್ ನೋಡಿ ಸರ್, ಎಷ್ಟು ಸೂಪರ್ ಆಗಿ ಬಂದಿದೆ ಪ್ರಿಂಟ್ ಅಂದ್ರೆ. ನಿಜವಾಗ್ಲು ಒಂದೊಂದು ಸೀನ್ ಫ್ರೇಮ್ ಬೈ ಫ್ರೇಮ್ ನಾಗನ್ ಅವರು ಹೆಂಗ್ ಶೂಟ್ ಮಾಡಿದಾರೆ ಅಂದ್ರೆ, ಆ ಸಂಭಾಷಣೆ ಆಗಿರ್ಬೋದು, ಆ ಲಿರಿಕ್ಸ್ ನಮ್ಮ ಕೆ ಕಲ್ಯಾಣ್ ಅವರು, ಮ್ಯೂಸಿಕ್ ದೇವ ಅವರು, ಏನ್ ಮ್ಯೂಸಿಕ್ ಸರ್. ಒಂದು ಸಾಂಗ್ ಮೇಲೆ ಯಾವ್ದು ಬೆಸ್ಟ್ ಅಂತ ಹೇಳಕ್ ಆಗ್ತಿಲ್ಲ. ಎಲ್ಲಾ ಸಾಂಗ್ ಬೆಸ್ಟ್ ಸಾಂಗ್. ಇನ್ನು ಆಕ್ಟಿಂಗ್ ಇಂದ ಬಂದ್ರೆ ಸರ್, ಕ್ಯಾಮ್ರಾ ಮುಂದೆ ಇಟ್ಬಿಟ್ರೆ, ಮುಖದ ಮುಂದೆ ಇಟ್ಬಿಟ್ರೆ ಏನ್ ಎಮೋಷನಲ್, ಏನ್ ಎಕ್ಸ್ಪ್ರೆಷನ್ ಸರ್. ಆಕ್ಷನ್ ಅಂತೂ ಕೇಳಬೇಡಿ. ಕಾರ್ ಎತ್ಬಿಟ್ಟು ಕಾರ್ ಮೇಲೆ ಇಡ್ತಾರೆ ಸರ್, ಓಮ್ನಿ ವ್ಯಾನ್ ಮೇಲೆ ಇಡ್ತಾರೆ ಕಾರು. ಆ ತರ ಕಂಪ್ಲೀಟ್ ಪ್ಯಾಕೇಜ್, ಕಂಪ್ಲೀಟ್ ಫಿಲಮ್ಗೆ ಏನೇನ್ ಬೇಕೋ ಎಲ್ಲ ಇದ್ರಲ್ಲಿ ಇದೆ ಸರ್, ಇಂಗ್ರೀಡಿಯೆಂಟ್ಸ್. ರಿಲೀಸ್ ಟೈಮಲ್ಲಿ ನೀವು ನೋಡಿದ್ರೆ ಸಿನಿಮಾ ಅವಾಗ ನೋಡಿದೀವಿ ಸರ್. ಅವಾಗ 25 years ಬ್ಯಾಕ್ ನೋಡಿದಾಗ ಅವಾಗ ನಾನು ಒಂದು ಸಾಧಾರಣ ಅಭಿಮಾನಿ ಹೋಗಿ ಪಿಕ್ಚರ್ ನೋಡ್ಕೊಂಡ್ ಬರ್ತಿದ್ದೆ ಅಷ್ಟೇ. ಈಗ ನಾನೊಬ್ಬ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಇಲ್ಲಿ ಈಗ ನೋಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಸರ್. ಹೇಳಿರಲ್ವಾ, ಅವಾಗ ನೋಡಕ್ಕೂ ಇದು 4 to 5 times ಮೇಲಿದೆ. ಹೌದು, ಆ ಸೆಲೆಬ್ರೇಷನ್. ಸೊ ಮುಂಚೆಲ್ಲ ನಾವೇನ್ ಮಾಡ್ತಾ ಇದ್ವಿ, ಆಚೆ ನಿಂತ್ಕೊಂಡು ನಮ್ಮ ಸೀನಿಯರ್ಸ್ ಗಾರ್ಲೆಂಡ್ ಹಾಕೋದನ್ನ ನೋಡ್ತಾ ಇದ್ವಿ ಕಟೌಟ್ಗೆ. ಇವಾಗ ನಾವೇ ಮುಂದೆ ನಿಂತು ಗಾರ್ಲೆಂಡ್ ಹಾಕ್ತಾ ಇದೀವಿ ಅಂದ್ರೆ ಅದು ಒಂದು ಸ್ಪೆಷಲ್ ಸರ್. ಎಲ್ಲೊಂದ್ ಕಡೆ ಇದು ರೀಮೇಕ್ ಸಿನಿಮಾ ಆದ್ರೂ ಕೂಡ ಅಲ್ಲಿ ದೊಡ್ಡ ಮಟ್ಟದ ಹಿಟ್ ಆಗಿದೆ. ಭಾಷಾ ಸಿನಿಮಾ ರಜನಿಕಾಂತ್ ಅವರ ಆಪ್ತ ಗೆಳೆಯ. ಸೊ ಆದ್ರೂ ಕೂಡ ಇಲ್ಲಿ ಕನ್ನಡದಲ್ಲಿ ಅದನ್ನ ತಗೊಬಂದಿದ್ ರೀತಿ ಅದಲ್ಲ, ಫ್ರೆಶ್ ಕಂಟೆಂಟ್. ಸೊಮೇಕ್ ಸಿನಿಮಾ ಅನ್ನೋ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಮ್ಯಾಜಿಕ್ ಮಾಡಿದ್ದು. ಸೊ ನೀವು ತುಂಬಾ ಹತ್ರದಲ್ಲಿದ್ರೆ ಸರ್ಗೆ, ಕೃಷ್ಣ ಸರ್ ಜೊತೆಗೆ. ಸೊ ಆ ಸಿನಿಮಾ ರಿಲೀಸ್ ಟೈಮಲ್ಲಿ ಹೇಗಿತ್ತು ಅಂತ? ಸರ್, ನಾವೆಲ್ಲ ಸ್ವಲ್ಪ ಚಿಗುರು ಮೀಸು ಹುಡುಗರಾಗಲ್ಲ. 20 ವರ್ಷ, ಈಗ ನಮ್ಗೆ 45 ವರ್ಷ. 25 ವರ್ಷ ನಾವು ದಾಟ್ಬಿಟ್ಟಿದೀವಿ. ಈಗ ನಮ್ಮ ಯಜಮಾನ್ರು ಇದ್ದೀರಿ, ಈಗ ಅವ್ರಿಗೆ ಒಂದು 70 ವರ್ಷ, ಒಂದು 75 ವರ್ಷ ಆಗಿರೋದು. ನಮ್ಗೆ ಒಂಥರ ಅವರು ಇಲ್ದಿದೆ ಒಂದು ದುಃಖದ ಸಂಗತಿ. ಯಾಕಂದ್ರೆ ಅವ್ರು ಇದ್ದಿದ್ರೆ ಇಡೀ ಪ್ರಪಂಚನೇ, ಈಗ ಇಡೀ ರಾಜ್ಯ ನೋಡ್ತಾ ಇದಾರೆ, ಇಡೀ ಪ್ರಪಂಚನೇ ನೋಡಂಗೆ ಇನ್ನೂ ಅದ್ದೂರಿ ಮಾಡ್ತಿದ್ವು. ಯಾಕಂದ್ರೆ ಅವ್ರ ಮೇಲೆ ಇರೋಂತ ಹೆಣ್ಮಕ್ಳು ಕೊಡುವಂತ ಬಾಂಡು, ಪ್ರೀತಿ, ವಿಶ್ವಾಸ, ಅದು ನಾವು ಈಗನು ಈ ಕಲಿಯುಗದಲ್ಲಿ ನಾವು ನಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಒಂದು ಮನುಷ್ಯಂಗೆ ಒಬ್ಬ ತಾಳ್ಮೆ ಅಂದ್ರೆ ಒಂದು ಸೆಕೆಂಡ್ ಕಳ್ಕೊಂಡ್ಬಿಡ್ತೀವಿ. ಅವ್ರು ಎಷ್ಟು ನೋವು ನಲಿವು ಬಂದ್ರು ಸಹ ಹೆಣ್ಮಕ್ಳು ಕೊಡೋ ತಾಳ್ಮೆ, ಅವ್ರು ನಡ್ಕೊಂಡಿದ್ದ ರೀತಿ, ಅವ್ರು ನೋಡಿ ಅವ್ರ ಆದರ್ಶದಿಂದ ನಾವು ಅಭಿಮಾನಿ ಆದವರು. ಒಂಥರ ಏನಂದ್ರೆ ಒಂದು ಹಬ್ಬದ ವಾತಾವರಣ ಇದೆ ಸರ್. ಇದೇ ನಮ್ಮ ಶರವಣ ಅವರು, ಸೂರಪ್ಪ ಬಾಬು ಅವರು ಸಾಕಾರ ಮಾಡಿದ್ರು ಬ್ಯಾನರ್ಗೆ, ಕಟೌಟ್ರಿಗೆ ಅಂದ್ರು. ಅದಕ್ಕೆ ಜೀವ ತುಂಬ್ತಾರೆ ಅವರು, ನಮ್ಮ ರಾಜ್ಯಾಧ್ಯಕ್ಷ ಶರವಣ ಅವರು. ಕನಿಷ್ಠ ಪಕ್ಷ ಸರ್ ಅದೊಂದು ಬ್ಯಾನರ್ಗೆ ಸರ್ ಇಡೀ ಕರ್ನಾಟಕದಲ್ಲಿ ಯಾರು ಹಾಕೋರೋ ಗೊತ್ತಿಲ್ಲ ನನಗೆ, ಮುಂದೆ ಯಾರು ಹಾಕಲ್ಲ ಅಂತ ಅನ್ಕೊಂಡಿದೀನಿ. 7.5 ಲಕ್ಷ ರೂಪಾಯಿ ಸರ್ ಅದೊಂದು ಬ್ಯಾನರ್ ಹೂಗೋಸ್ಕರ ಎಲ್ಲ ಸ್ನೇಹಿತರೆಲ್ಲ ಸೇರಿ, ನಮ್ಮ ಕೈಲಾಗಿದ್ದು ಸ್ನೇಹಿತರು ಸೇರಿ, ಇವರೆಲ್ಲ ದೊಡ್ಡ ಮಟ್ಟದಲ್ಲಿ ಸೇರಿ ಸರ್ ಎಲ್ಲ ಮಾಡ್ಲೇಬೇಕು ಅಭಿಮಾನಿಗಳು. ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಥಿಯೇಟರ್ ಓಪನ್ ಮಾಡ್ತಾ ಇಲ್ಲ, ಪ್ರಸನ್ನ ಟಾಕೀಸ್ ಅಲ್ಲಿ ಓಪನ್ ಮಾಡ್ತಾ ಇದೀವಿ, ಒಂದೇ ಟಾಕೀಸ್ ಅಲ್ಲಿ ಅದ್ದೂರಿ ಮಾಡ್ಬೇಕು ಅಂತ ಹೇಳಿ ಮಾತಾಡ್ಕೊಂಡು ಸರ್. ಆಮೇಲೆ ಒಂದು 10,000 ಜನಕ್ಕೆ ಬಂದಂತ ಅಭಿಮಾನಿಗಳಿಗೆ ಯಾರಿಗೂ ನಿರಾಶೆ ಆಗಬಾರ್ದಂತ ವೆಜ್ಜು ಮತ್ತು ನಾನ್ ವೆಜ್ ಊಟನೂ ಸಹ ಒಂದು 10,000 ಜನಕ್ಕೆ ಭಾನುವಾರ ಮಧ್ಯಾಹ್ನ ಇಟ್ಕೊಂಡಿದೀವಿ. ಇವಾಗ ಶುಕ್ರವಾರ ಆಗಿರೋದ್ರಿಂದ ಮಧ್ಯಾಹ್ನಕ್ಕೂ ನಾನ್ ವೆಜ್ ಊಟನೂ ಸಹ ಹಮ್ಮಿಕೊಂಡಿದ್ವಿ. ಜನ ತುಂಬಾ ಅಭಿಮಾನದಿಂದ ಬರ್ತಾ ಇದ್ದಾರೆ. ಕೆಲಸ ಕಾರ್ಯ ಬಿಟ್ಟು ಇಂತ ತುಂಬಾ ಸಂತೋಷ ಇದೆ ಸರ್, ಒಂದು ಹೆಮ್ಮೆ ಆಯ್ತದೆ. ನಮ್ಗೆ ಎಲ್ಲಿ ವಿಷ್ಣುವರ್ಧನ್ ಅವ್ರ ಸಮಾಧಿ ಇಲ್ಲ ಅಂತ ನಮ್ಗೆ ಫೀಲ್ ಆಯ್ತಲ್ಲ, ಆ ಜೀವನ ಇಲ್ಲಿ ತುಂಬ್ತಾ ಇದೀವಿ. ಇವತ್ತಿನ ಫಿಲಮ್ ಅಲ್ಲಿ ಆ ಜೀವ ತುಂಬಿ ಸಂಭ್ರಮಿಸ್ತಾ ಇದೀವಿ ಸರ್. ತುಂಬಾ ಸಂತೋಷ ಆಯ್ತದೆ. ನಮ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ವಿಷ್ಣುವರ್ಧನ್ ಅವ್ರಿಗೆ ಕೊಟ್ಟು ಸರ್ಕಾರದವರು ದಯಮಾಡಿ ಅವರು ಒಂದು ಅನೌನ್ಸ್ ಮಾಡಾದ್ಮೇಲೆ ಕೊಡ್ಬೇಕಾಯ್ತು. ಅದು ಅವ್ರಿಗೆ ಕಲಾವಿದರಿಗೆ ಅವಮಾನ ಮಾಡ್ದಂಗೆ ದಯವಿಟ್ಟು ಸರೋಜಾದೇವಿ ಮೇಡಮ್ ಅವ್ರಿಗೆ ಮತ್ತು ವಿಷ್ಣುವರ್ಧನ್ ಅವ್ರಿಗೆ ಕರ್ನಾಟಕ ರತ್ನನ ಕರ್ನಾಟಕ ಸರ್ಕಾರದವರು ದಯಮಾಡಿ ಅದನ್ನ ಬೇಗ ಘೋಷಣೆ ಮಾಡಿದ್ಮೇಲೆ ಅದನ್ನ ಅವ್ರ ಕುಟುಂಬದವ್ರಿಗೆ ಹಸ್ತಾಂತರ ಮಾಡಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ಸರ್. ನಾವು ಭಾನುವಾರ ಬರ್ಬೋದು, ಯಾಕೆ ಮೇಡಮ್ ಅವರು
ಕುಟುಂಬದವರು ಖಂಡಿತವಾಗ್ಲೂ ವಿಷ್ಣು ಸರ್ ಕುಟುಂಬ ಅವ್ರಿಗೆ ಹೇಳಿದ್ದಾರೆ ನಮ್ಮ ಅಣ್ಣವರೆಲ್ಲ ಸಾರೆಲ್ಲ ಮೀಟ್ ಮಾಡಿ ಬಂದಿದ್ದಾರೆ. ಅವರು ಹೊರಗಡೆ ಹೋಗೋದಿದೆ, ಹಂಗೇನು ಆಗ್ಲಿಲ್ಲ ಅಂದ್ರೆ ಖಂಡಿತ ಬಂದು ನಾನು ಹೋಯ್ತೀನಪ್ಪ, ನೀವು ನಮಗೋಸ್ಕರ ಮಾಡ್ತಾ ಇದೀರಾ ಅಂತೆಲ್ಲ ಅವರೇ ಮನಸ್ಪೂರ್ವಕ ಎಲ್ಲ ಮಾತಾಡಿ ಆಹ್ವಾನಿಸಿದ್ದಾರೆ ನಮ್ಮ ಅಣ್ಣ ಶರವಣವರು ಮತ್ತು ತಂಡದವರು. ತುಂಬಾ ಸಂತೋಷ ಇದೆ ಸರ್. ನೀವೇ ನೋಡ್ತಾ ಇದ್ದೀರಾ ಕ್ರೇಜು ಯಾವ ತರ ಇದೆ ಸರ್. ನೋಡೋ ಹೊರಗಡೆ ಇನ್ನು 1:30 ಶೋಗೆ ಇನ್ನು 11:30 ಇನ್ನ ಮ್ಯಾಟ್ ಇಂಟರ್ವ್ಯೂ ಬಿಟ್ಟಿಲ್ಲ, 600 ಜನ ಆಚೆ ಜಮಾಯಿಸಿದ್ದಾರೆ. ತುಂಬಾ ಸಂತೋಷ ಇದೆ ಸರ್ ಇವತ್ತಿನ ದಿವಸಗಳು. ನೀವು ಕೇಳಿದ್ರೆ ಭಾಷಾ ಫಿಲಂ ಬಂದಿತ್ತು, ರಜನಿಕಾಂತ್ ಮಾಡಿರೋದು ಇದು ಹೆಂಗೆ ಅಂತ. ಭಾಷಾ ಬರೋಕ್ ಮುಂಚೆ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಮಾಡಿದ ಬಂದಿತ್ತು. ಅಮ್ಮ ಆದ್ಮೇಲೆ ಭಾಷಾ ಬಂದಿತ್ತು. ಎರಡು ಸೂಪರ್ ಡೂಪರ್ ಇಟ್ಟು. ನಮ್ಗೆ ಈ ಕೋಟಿಗೊಬ್ಬ ಈ ತರ ಭಾಷಾ ರೀಮೇಕ್ ಆಗಿ ಬರ್ತಿದೆ ಅಂತ ಕೇಳಿದಾಗ ನಮ್ಗೊಂದ್ಸಲ ಗಾಬರಿ ಆಯ್ತು. ಏನಿದು ಅವ್ರಿಬ್ರು ಸೂಪರ್ ಸ್ಟಾರ್ ಮಾಡಿದಾರಲ್ಲ, ನಮ್ಮ ಅಣ್ಣವ್ರು ಯಾವ ತರ ಮಾಡ್ಬೋದು ಅಂತ. ಪಿಕ್ಚರ್ ರಿಲೀಸ್ ಮಾಡ್ಮೇಲೆ ನೋಡ್ತೀವಿ, ಎರಡು ಮೀರ್ಸ್ ಹತ್ರ ಮಾಡೋರು ಸರ್. ಏನು ನಾಗಣ್ಣ ಅವರು ಮಾಡಿರೋದು, ಜಯಸಿಂಹ ಅನ್ನೋದು ಕ್ಯಾರೆಕ್ಟರ್ ಬರ್ತಾಳ ಸರ್, ಆ ಫುಲ್ ಅನಿಮೇಷನ್ ಎಲ್ಲ ಮಾಡಾರಲ್ವ, ಅಪ್ಪ ಫುಲ್ ಅಭಿಮಾನಿಗಳು ಹುಚ್ಚಿರಾಗ್ಬಿಟ್ರು ಸರ್ ನಿಜಾಗಲು. ಸೊ ವೆರಿ ಹ್ಯಾಟ್ಸ್ ಆಫ್ ಟು ನಾಗಣ್ಣ ಅವರು. ನಿಜಾಲು ಫಿಲಮ್ ಲಿಸ್ಟ್ ಮೋರ್ ದೆನ್ ಅವರ್ ಎಕ್ಸ್ಪೆಕ್ಟೇಷನ್. ಆ 2 ಫಿಲಮ್ ಏನಿತ್ತು ಅದನ್ನ ಮೀರಿ ಹೋಯ್ತು ಸರ್. ಅದಕ್ಕೆ ಅಗೇನ್ ಐ ಆಮ್ ಥ್ಯಾಂಕ್ಫುಲ್ ಟು ಸೂರಪ್ಪ ಬಾಬು ಮತ್ತೆ ನಾಗಣ್ಣ ಅವರಿಗೆ ಇಂಥ ಫಿಲಮ್ ಕೊಟ್ಟಿದ್ರು. ಇನ್ನೊಂದು ಇವ್ರ ಬಗ್ಗೆ ಹೇಳಕ್ ಹೋಯ್ತು ಅಂದ್ರೆ ಇತಿಹಾಸ ಇದೆ. ಟೋಲ್ ಗೇಟ್ ಅಲ್ಲಿ ಆಗಿರ್ಬೋದು, ನಮ್ಮ ಮಾಗಡಿ ರೋಡ್ ಸರ್ಕಲ್ ಆಗಿರ್ಬೋದು, ಇವ್ರು ಮಾಡಿರೋದನ್ನ ಬಂದು ಯಾರು ನೆನ್ಸ್ಕೊಳ್ಳಲ್ಲ. ಇವ್ರು 4-5 ಟ್ಯಾಚು ಮಾಡವ್ರೆ, ಮೈಸೂರಲ್ಲಿ ಒಂದು ಟ್ಯಾಚು ಮಾಡವ್ರೆ. ಇವ್ರದ್ದು ಒಂದು ಐತಿಹಾಸಿಕ ಐತೆ. ನಮ್ ಸರ್ವಣ, ನಮ್ ಬಾಸ್ ಇವ್ರು. ಈ ಕೋಟಿಗೊಬ್ಬಗೆ ಇವ್ರದೇ ಎಲ್ಲ ಮೇನು. ನಾವು ಒಂದ್ ಮಾಡ್ತಾ ಇದೀವಿ, ಇವ್ರ ಜೊತೆ ಬೆಂಬಲ ನಮ್ದು. ಮಾಡೋಣ ಸರ್, ದಯವಿಟ್ಟು ಬನ್ನಿ, ಭಾನುವಾರ ಬನ್ನಿ. ನಾವು ಇಲ್ಲೊಂದು ದೊಡ್ಡ ಸಂಭ್ರಮ ಇದೆ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ವಿಷ್ಣು ಅಭಿಮಾನಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್.